ಮೇಡಮ್ ನಾನು ಯಾಕೆ ಹೊರಗಡೆ ಬರ್ತೀನಿ ಅಂತಂದರೆ ನನಗೆ ನನ್ನ ಜನಕ್ಕೆ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ವೇ, ಹೆಂಗೆ ನಾನು ಇದು ಮಾಡಲಿ ಅಂತ ನನಗೆ ಅದು ಇದಿತ್ತು. ಬಿಟ್ಟರೆ ನನಗೆ ಒಳಗಡೆ ತೊಂದರೆ ಆಯಿತು ಅದೆಲ್ಲ ಸುಳ್ಳು ಮೇಡಮ್. ಅವೆಲ್ಲ ಏನಾಗಿಲ್ಲ. ಆಟ ಥರ ಇತ್ತು, ಚೆನ್ನಾಗಿತ್ತು. ನಾನು ಮೇಡಮ್ ಮುಂದಿನ ದಿನಗಳಲ್ಲಿ ಏನಾನ ಸಹಕಾರ ಆದರೆ ಈ ವರ್ಷ ಅಂತೂ ಮಾಡಲ್ಲ. 2024 ಇಲ್ಲ, 2025ಗೆ ಏನಾನ ಆದರೆ ಮಾಡೋಣ. ಅಯ್ಯೋ ಮೇಡಮ್, ಅವ್ರದ್ದು ಇನ್ವೆಸ್ಟ್ಮೆಂಟ್ಗಳೇ ಜಾಸ್ತಿ ಇರ್ತೈತೆ. ಏನೋ ನಮ್ಮದು ಒಂದು ಪಾತ್ರ, ಅವರು ಏನಾದರೂ ನಮಗೆ ಅವಕಾಶ ಅನ್ನೋದಿದ್ರೆ ಮಾಡ್ತೀನಿ ಮೇಡಮ್. ಸುದೀಪ್ ಅಣ್ಣ ಅಂತಂದರೆ ನಮಗೆ ಖುಷಿ. ಒಂದು ಅಣ್ಣನ ಸ್ಥಾನ ನಮ್ಮ ಲೈಫಲ್ಲಿ ಸುದೀಪ್ ಅಣ್ಣ ಅಂದರೆ ನನಗೆ ಅಪಾರವಾದ ಗೌರವ. ಬಿಗ್ ಬಾಸ್ ಹೋದ್ಮೇಲೆ ಅವ್ರ ಮೇಲೆ ಬಂತು ಮೇಡಮ್. ಅಂಥ ವ್ಯಕ್ತಿ ನಾನು ನೋಡಿಲ್ಲ. ಅಷ್ಟು ಅಭಿಮಾನಿಗಳಿರೋ ವ್ಯಕ್ತಿ ನಮ್ಮ ಮುಂದೆ ಬಂದು ಅಷ್ಟು ಸರಳತೆಯಾಗಿ ನಿಂತ್ಕೊಂಡು ಮಾತಾಡಿ ನನಗಂತೂ ಅಪಾರವಾದ ಗೌರವ ಕೊಟ್ಟವ್ರೆ. ನಾನು ಅದಕ್ಕೆ ಯಾವತ್ತೂ ಚಿರಋಣಿ. ನಮ್ಮ ರೇಸ್ಗೆ ಅವ್ರನ್ನ ಒಳ್ಳೆ ಅವ್ರಿಗೆ ಹೆಂಗೆ ಮಾಡ್ತೀನಿ ಅಂತ ನೋಡ್ರಿ ಮೇಡಮ್. ಅಷ್ಟು ಚೆನ್ನಾಗಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಮಾಡಬೇಕಂತ ನನ್ನ ಆಸೆ. ಜನಗಳ ಮನಸ್ಸನ್ನ ಈ ವರ್ಷವೂ ಮಾಡ್ತೀನಿ. ಜನಗಳನ್ನೇ ಇನ್ವಾಲ್ವ್ಮೆಂಟ್ ಮಾಡಿಸ್ತೀನಿ. ರೇಸು ಎಲ್ಲ ಜನಗಳ ಸಹಕಾರ. ನಾವು ಯಾವಾಗೂ ಅದನ್ನ ಹಿಂಗೆ ಮುಂದುವರಿಸ್ತೀನಿ, ನಿಲ್ಲಲ್ಲ ಅದು. ಹೌದು, ಮಂಡ್ಯಕ್ಕೆ ಹೌದು. ನಿಮ್ಮ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಮಂಡ್ಯಕ್ಕೆ ಬರ್ತಾಯಿದ್ದೀನಿ. ಹೊಸ ರೈತರು ಅನ್ನೋರು ಯಾರು ನನ್ನನ್ನು ನೋಡಿ ಕಲ್ತಿದ್ದೀರಾ ಅಂತಂದರೆ ನಿಮ್ಗೆ ಹೇಳ್ಕೊಳಕ್ಕೆ ಇಷ್ಟ ಇದ್ದರೆ ಅದು ಹೇಳ್ತೀನಿ. ಬನ್ನಿರಿ, ನಾನು ನಿಮ್ಗೆ ಸಿಗ್ತೀನಿ. ಒಂದು ದಿನ ಎಲ್ಲ ಮಂಡ್ಯನಲ್ಲೇ ನಾನು ಇರ್ತೀನಿ. ಬಂದು ಸಿಕ್ಕ್ರಿ ಅಂತ ನಾನು ಹೇಳ್ತೀನಿ. ಡೇಟು ಹೇಳ್ತೀನಿ.